ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದೊಂದು 3 ಸ್ಟೆಪ್ ಬರುತ್ತೆ. ಅದರ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಬೇಗನೂ ಮುಗಿಯುತ್ತೆ. ಹಾಗೆ ಡಿಸೈನು ಕೂಡ ಸಿಂಪಲ್ ಆಗಿದೆ ಮತ್ತು ಈಸಿಯಾಗೂ ಇದೆ. ಫ್ರೆಂಡ್ಸ್, ನಾನು ಫಸ್ಟಿಗೆ ಇದು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ಥ್ರೆಡ್ಡು ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಯಾವುದಾದ್ರೂ ಕೂಡ ತೊಗೋಬೋದು. ನಾನು ಫಸ್ಟಿಗೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಒಂದು ನಾಟ್ ಹಾಕ್ಕೊಂಡ ಮೇಲೆ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ನಾಟ್ ಆದಮೇಲೆ 2 ಚೈನ್ 1 2 ಚೈನ್ ಹಾಕಿ ನಾನು ಈ ರೀತಿ ಫಸ್ಟೇ ಥ್ರೆಡ್ಡಿಗೆ ಸುತ್ತಿಟ್ಕೊಂಡಿದ್ದೀನಿ. ಥ್ರೆಡ್ಗೆ ಈ ರೀತಿ ಬೀಡ್ಸ್ನ ಪೋಣಿಸಿಟ್ಕೊಂಡಿದ್ದೀನಿ. ಫಸ್ಟೇ ಸುಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. ಈ ಬೀಡನ್ನ ಫ್ರಂಟಿಗೆ ತೊಗೊಳ್ಳೋಣ. 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ನಾನಿಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಸುಜಿ ಮೇಲೆ ಒಂದು ಸರಿ ಥ್ರೆಡ್ಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತರೋಣ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಫ್ರೆಂಡ್ಸ್, ನಾನಿಲ್ಲಿ 2 ಚೈನ್ ಹಾಕಿರೋದು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಒಟ್ಟು ಇಲ್ಲಿ 3 ನಾನು ಡಬಲ್ ಕ್ರೋಶೆ ಕಂಬಗಳನ್ನ 3 ಹಾಕ್ಕೊಂಡಿದ್ದೀನಿ. ಮಧ್ಯದಕ್ಕೆ ಡಬಲ್ ಕ್ರೋಶೆಗೆ ನಾನು ಬೀಡ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ 1 2 ಚೈನ್ ತೊಗೊಂಡಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 2 ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತರೋಣ. ಥ್ರೆಡ್ ತಂದಮೇಲೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ನೆಕ್ಸ್ಟ್ ನಾನು ಬೀಡ್ ಬಿಡ್ತಿದ್ದೀನಿ. ಒಂದು ಬೀಡ್ ಬಿಟ್ಟು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಫಸ್ಟ್ ಬೀಡ್ ಬಿಟ್ಟಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಕೂಡ ನಾನು ಇದೇ ರೀತಿ ಒಂದು ಕಂಬ ತೊಗೋತಿದ್ದೀನಿ. ಒಟ್ಟು 3 ಕಂಬದಲ್ಲಿ ಮಧ್ಯದ ಕಂಬದಲ್ಲಿ ನಾನು ಬೀಡ್ ತೊಗೋತಿದ್ದೀನಿ ಒಂದೊಂದು. ಫ್ರೆಂಡ್ಸ್, ಇದೇ ರೀತಿ ನೀವು ಪೂರಾ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಪೂರಾ ಫಸ್ಟ್ ಸ್ಟೆಪ್ಪಿಗೆ ಇದೇ ರೀತಿ ಬರುತ್ತೆ. ಮತ್ತು 2 ಚೈನು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ನಾನಿಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟು ನಾನು ಬಟ್ಟೆಗೆ ಚುಚ್ಚಿ ಇಲ್ಲಿ ಒಂದು ಕಂಬ ಹಾಕೋತಿದ್ದೀನಿ. ಫಸ್ಟ್ ಒಂದು ಕಂಬ ಆದಮೇಲೆ ಮತ್ತೆ ಒಂದು ಬೀಡ್ ಬಿಡ್ತಿದ್ದೀನಿ. ಫಸ್ಟ್ ಬೀಡ್ ಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇಲ್ಲಿ ಪಕ್ಕದಲ್ಲೇ ಚುಚ್ಚಿ ಮತ್ತೆ ಒಂದು ಕಂಬ ತೊಗೋತಿದ್ದೀನಿ. ಮತ್ತು ನೆಕ್ಸ್ಟು ಪ್ಲೇನ್ 1 ಕಂಬ. ಇಲ್ಲಿ ನಾನು 3 ಕಂಬ, ಒಟ್ಟು 3 ಕಂಬದಲ್ಲಿ ಮಧ್ಯದ ಕಂಬಕ್ಕೆ ನಾನು ಬೀಡ್ ತೋರಿಸ್ಕೊತಿರೋದು. ಇದೇ ರೀತಿ ನಾನು ಒಂದಷ್ಟು ದೂರ ಹಾಕೋತೀನಿ. ನೀವು ಪೂರಾ ಸಾರಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಫಸ್ಟ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕಿದ್ನಲ್ಲ, ಅಲ್ಲಿಗೆ ನಾನು ಒಂದು ನಾಟ್ ಹಾಕೋತಿದ್ದೀನಿ. ನಾಟ್ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು ಒಂದು ಕಂಬ ಹಾಕ್ಕೋತಿದ್ದೀನಿ. ಈ ಕಂಬ ಆದಮೇಲೆ ನೆಕ್ಸ್ಟು ನಾನು ಇದಕ್ಕೂ ಕೂಡ ಬೀಡ್ಸ್ನ ಈ ರೀತಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೇ ಥ್ರೆಡ್ ಒಳಗಡೆ ತೋರಿಸಿಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಒಂದು ಬೀಡ್ ಬಿಟ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಅದೇ ರೀತಿ ಇನ್ನೂ ಒಂದು ಕಂಬ. ಒಟ್ಟು ಇಲ್ಲೂ ಕೂಡ 3 ಕಂಬ ಹಾಕ್ಕೋಬೇಕು. 3 ಕಂಬ 2 ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ನೆಕ್ಸ್ಟ್ 2 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಇಲ್ಲೂ ಕೂಡ ಸೇಮ್ ಅದೇ ರೀತಿ ಕಂಬ, ಒಂದು ಬೀಡ್ ಬಿಟ್ಟು ಮತ್ತೆ ಕಂಬ, ಒಟ್ಟು 3 ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಬೀಡ್ ಬಿಟ್ಟಿದ್ದೀನಿ. ಬೀಡ್ ಬಿಟ್ಟು ಥ್ರೆಡ್ ತಂದಮೇಲೆ 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಅದೇ ಸ್ಪೇಸಲ್ಲಿ ಮತ್ತು ಇನ್ನೊಂದು ಡಬಲ್ ಕ್ರೋಶ. ಇದೇ ರೀತಿ ಮತ್ತೆ 2 ಚೈನ್ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಒಂದು ಬೀಡ್ ಬಿಡಬೇಕು.
ಒಂದು ಬೀಡ್ ಬಿಟ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು, ಈ 2 ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು, ಸೇಮ್ ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶಾ. ಒಟ್ಟು ನಾನು 3 ಡಬಲ್ ಕ್ರೋಶಾ ಹಾಕೋತಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಕಂಟಿನ್ಯೂ ಮಾಡಿದ್ದೆ ನಾನು 3 ಡಬಲ್ ಕ್ರೋಶಾ, ಹಾಗೆ ಕೂಡ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ 3 ಡಬಲ್ ಕ್ರೋಶಾ ಹಾಕೋತಿದ್ದೀನಿ. ಈಗ ಇದು ಪೂರ್ತಿ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, 2ನೇ ಸ್ಟೆಪ್ಪು ಕೂಡ ಮುಗಿದಿದೆ. ಈ ರೀತಿ ಕಂಬದ ಜೊತೆಲಿ ಬೀಡ್ ತೋರಿಸ್ಕೊಂಡು ಮುಗಿದಿದೆ, ಮತ್ತು 2 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗಾಗೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್, ಫಸ್ಟ್ ಅಂದರೆ ಈ ಫಸ್ಟ್ ಸ್ಟೆಪ್ ಹಾಕಿದ್ವಲ್ಲ ಆ ಕಲರೇ ಥ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 4 ಚೈನ್ ಹಾಕಿದ್ನಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನು 1 ನಾಟ್ ಹಾಕೋತಿದ್ದೀನಿ. 1 ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1, ಇಲ್ಲಿ ಒಂದು ನಾವು ಕಂಬದ ರೀತಿ ಅಂದರೆ ಡಬಲ್ ಕ್ರೋಶಾ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು, ಈ 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1, ಒಟ್ಟು ಇದರಲ್ಲಿ ನಾನು 4 ಡಬಲ್ ಕ್ರೋಶಾ ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಕಂಬಗಳಾದಮೇಲೆ ಡಬಲ್ ಕ್ರೋಶಾ ಒಂದು ಬೀಡ್ ಹಾಕೋತಿದ್ದೀನಿ. ನಾನು ಒಂದು ರೌಂಡ್ ಬೀಡು ಪ್ಲೇನ್ ತೊಗೊಂಡಿದ್ದೀನಿ. ಒಂದು ಬೀಡ್ ತೋರಿಸಿ ಸೂಜಿ ಮೇಲೆ ಒಂದು ಸರಿ, ನಾನು ಬೀಡ್ ಲಾಕ್ ಮಾಡ್ತಿಲ್ಲ, ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಮತ್ತು ಈ 2 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತು ಒಂದು ಕಂಬ 2, ಒಟ್ಟು ನಾನಿಲ್ಲಿ 5 ಡಬಲ್ ಕ್ರೋಶಾ ಹಾಕೋತಿದ್ದೀನಿ. 5 ಕಂಬಗಳನ್ನ 3, 4, 5, 5 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶಾ ಆದಮೇಲೆ ನಾನು ಈ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಹಾಕೋತಿದ್ದೀನಿ. ನಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 2 ಚೈನ್ ಗ್ಯಾಪ್, ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಕಂಬ ಹಾಕ್ಕೋಬೇಕು. ಒಟ್ಟು ಇಲ್ಲೂ ಕೂಡ 4 ಕಂಬಗಳನ್ನ ಹಾಕ್ಕೋಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು, 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1, ಸೇಮ್ ಇದೇ ರೀತಿ. ಮತ್ತು ಇನ್ನೊಂದು ಬೀಡು 4 ಕಂಬ ಡಬಲ್ ಕ್ರೋಶಾ ಆದಮೇಲೆ, ಕಂಬ ಡಬಲ್ ಕ್ರೋಶಾ 2 ಒಂದೇ ಆದಮೇಲೆ ಒಂದು ಬೀಡ್ ತೋರಿಸಿ ಮತ್ತು 5 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೋಬೇಕು. ಒಟ್ಟು ಅದರೊಳಗಡೆ ನಾನು 9 ಡಬಲ್ ಕ್ರೋಶಾ, 9 ಕಂಬಗಳನ್ನ ಫಿಲ್ ಮಾಡ್ಕೋತಿದ್ದೀನಿ. ಇದು ಆದಮೇಲೆ ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ನಾಟ್ ಈ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಪೂರ ನಾನು ಫಿಲ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇದು ಈ ರೀತಿ ಮುಗ್ದಿದೆ. ನಾನಿಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ಆರ್ಚ್ನ. ಒಟ್ಟು 4 + 5 9 ಆರ್ಚ್ನ ಫಿಲ್ ಮಾಡ್ಕೊಂಡಿದ್ದೀನಿ. 4ರ ಮಧ್ಯದಲ್ಲಿ ಒಂದು ಬೀಡ್ ಬಂದಿದೆ. ಇದೇ ರೀತಿ ಮುಗ್ದಿದೆ. ಈಗ ಇದನ್ನು ಹೀಗೆ ಬೇಕಾದರೂ ಬಿಡ್ಬೋದು. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚನ್ನು ಕೂಡ ಕಟ್ಬೋದು, ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಮತ್ತು ಕ್ಯೂಟಾಗೂ ಕೂಡ ಕಾಣಿಸುತ್ತೆ. ಈ ರೀತಿ ಸ್ಟಿಕ್ ಮಾಡಿದ್ದೀನಿ, ಅಲ್ಲಿ ಉಚ್ಕೊಬಿಟ್ಟಿದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಕಲರ್ ಕಾಂಬಿನೇಷನ್ ಸಿಕ್ಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ತುಂಬ ಬೀಡ್ಸು ಇಲ್ಲ, ಕಡಿಮೆ ಅನ್ಸನೂ ಇಲ್ಲ ಅನ್ಸಲ್ಲ, ಜಾಸ್ತಿ ಅಂತಲೂ ಅನ್ಸಲ್ಲ. ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಕುಚ್ಚು ಕೂಡ ನಾನು 75 ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕುಚ್ಚು ಹಾಕೋಬೋದು, ಬೇಡ ಅಂದರೆ ಯಾವುದಾದ್ರೂ ಹ್ಯಾಂಗಿಂಗ್ಸ್ ರೀತಿ ಬೀಡ್ಸ್ ಸಿಕ್ಕಿದ್ರೆ ಅದನ್ನು ಕೂಡ ಹಾಕೋಬೋದು. ಇಲ್ಲ ನೀವು ಕುಚ್ಚು ಕೂಡ ಕಟ್ಕೋಬೋದು. ಮತ್ತು ಮಧ್ಯದಲ್ಲಿ 2 ಹಾಕೋಬಿಟ್ಟು 1 ಸ್ಕಿಪ್ ಮಾಡಿ, ಮತ್ತು ಒಂದು ಸ್ಕಿಪ್ ಮಾಡೋದು 1, ಆ ರೀತಿ ಕೂಡ ಕುಚ್ಚು ಕಟ್ಕೋಬೋದು ನೀವು. 2 ನಿಮ್ಮ ಇಷ್ಟ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹೆಂಗೆ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಹೇಗೆ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಫ್ರೆಂಡ್ಸ್,
ಇದಕ್ಕೆ ಮತ್ತು ಚಾರ್ಜಸ್ ಬಂದು ನಾವು 350ಇಂದ 400ವರೆಗೂ ತೊಗೋಬೋದು. ಬೇಗ ಕೂಡ ಮುಗಿಯುತ್ತೆ. ಇದು ಒಂದು 3 ಅವರ್ಸ್ ಎಲ್ಲ ಹಿಡಿಯುತ್ತೆ ಅಷ್ಟೇ. 3 ಅವರ್ಸ್ಗಿಂತ ಬೇಗ ಮುಗಿಬೋದು. 3 ಅವರ್ಸ್ವರೆಗೂ ಹಿಡಿಯುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.